ಸರ್ಕಾರಿ ಶಾಲೆ ಈಗ ಹೆಸರು ಹೇಳಿದ್ರೆ ಸಾಕು ಜನ ಮೂಗು ಮುರಿಯುವಂತ ಪರಿಸ್ಥಿತಿ ಇದೆ. ಇಂಥ ಸಮಯದಲ್ಲಿ ಪಾಠ ಕಲಿಸುವ ಶಾಲೆಯಲ್ಲಿ ಮಕ್ಕಳ ಕೈಯಲ್ಲಿ ನೀವು ಗಾರೆ ಕೆಲಸ ಮಾಡಿಸಿದ್ದೀರಿ ಅಂತ ಹೇಳಿದ್ರೆ ಎಂಥ ದುರ್ದೈವ ಇದು. ಪಾಠ ಕಲಿಸುವ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳ ಕೈಯಲ್ಲಿ ಮಕ್ಕಳಿಗೆ ಪಾಠ ಮಾಡೋದು ಬಿಟ್ಟು ಗಾರೆ ಕೆಲಸ ಮಾಡಿಸಿದ್ದಾರೆ. ಶಾಲಾ ಅಭಿವೃದ್ಧಿ ಕೆಲಸದಲ್ಲಿ ಮಕ್ಕಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮಂಡ್ಯದ ನಲಗುಂದಿ ಗ್ರಾಮದಲ್ಲಿರುವ ಶಾಲೆ ಇದು. ಮಕ್ಕಳ ಕೆಲಸದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಮಕ್ಕಳ ಕೈಯಲ್ಲಿ ಹೇಗೆ ಕೆಲಸ ಮಾಡಿಸಿದ್ರಿ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಶಾಲೆ ಶಿಕ್ಷಕ ಹೇಳ್ತಾ ಇದ್ದಾರೆ. ನೀವು ಕೆಲಸ ಮಾಡಿ, ಆದ್ರೆ ಮಕ್ಕಳ ಕೈಯಲ್ಲಿ ಪುಟ್ಟ ಪುಟ್ಟ ಬಾಲಕರ ಕೈಯಲ್ಲಿ ಗಾರೆ ಕೆಲಸ ಮಾಡಿಸಿದ್ದೀರಿ. ಆ ಶಾಲೆ ಸರ್ಕಾರಿ ಶಾಲೆ ಮಕ್ಕಳು, ಆ ಶಾಲೆ ಮಕ್ಕಳಲ್ಲಿ ನೀವು ಹೇಗೆ ಗಾರೆ ಕೆಲಸ ಮಾಡಿಸಿದ್ರಿ ಅನ್ನೋದು ಈಗ ಪೋಷಕರ ಪ್ರಶ್ನೆ. ಎಷ್ಟ್ ಚೆನ್ನಾಗ್ ಮಾಡ್ತಾನೆ. ಇಳ್ಸೆ ಗಾಡಿ ಇಳ್ಸೆ. ಈಗ ಎಷ್ಟ್ ಚೆನ್ನಾಗ್ ಕಸ ಕೊಡ್ತೀರಾ? ಯಾವಾಗಿಂದ ಕಲ್ತಿದ್ದೀರಾ ನೀವು? ಇನ್ನು ಸ್ವಲ್ಪ ಹಿಂದೆ ಹೋಗು, ಸ್ವಲ್ಪ ಹಿಂದೆ ಹೋಗು ಸರ್. ಬೇಡ. ಇನ್ನು ಸ್ವಲ್ಪ ಹಿಂದೆ ಹೋಗು, ಸ್ವಲ್ಪ ಹಿಂದೆ ಹೋಗು ಸರ್. ಬೇಡ. ಎಷ್ಟ್ ಚೆನ್ನಾಗ್ ಮಕ್ಳ ಕೈಯಲ್ಲಿ ಹೆಂಗ್ರಿ ಕೆಲಸ ಮಾಡ್ಸೋದ? ಓದಿಸ್ಬೇಕನ್ನ ಮಕ್ಳ ಕೈಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಅಲ್ಲಿ ನೋಡಿ ಹೆಣ್ಮಕ್ಳ ಕೈಯಲ್ಲಿ ಸಿಮೆಂಟ್ ಕಳಿಸ್ತಾ ಇದ್ದೀರಾ. ಬೇಡ, ಇದು ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಯಾಕೆ ಮಕ್ಕಳ ಕೈಯಲ್ಲಿ ಮಾಡಿಸ್ತಾ ಇದ್ದೀರಾ? ಈಗ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಬಾರ್ದು, ಟಾಯ್ಲೆಟ್ ಕ್ಲೀನ್ ಮಾಡಿಸ್ಬಾರ್ದು ಅಂತ ಹೇಳಿದಾರೆ. ಸರ್ ಮಾಡಿಸ್ತಲ್ಲ, ನೀವಾಗ ಮಾಡ್ತಾ ಇದ್ದಾರೆ ತಾನೆ? ಮಾಡ್ತಾ ಇದಾರಲ್ವಾ? ಹೆಂಗ್ ಮಾಡಿಸ್ತೀರಿ ನೀವು ಕೆಲಸ ಮಕ್ಳ ಕೈಯಲ್ಲಿ? ಎಲ್ಲ ಆಗಿದೆ. ನಾವು ಕೆಲಸ ಮಾಡ್ತೀವಿ ಮೇಡಮ್. ನೀವು ಕೆಲಸ ಮಾಡ್ರಿ, ನೀವ್ ಮಾಡ್ಕೊಡ್ರಿ. ಮಕ್ಳ ಕೈಲಿ ಯಾಕ್ರಿ ಮಾಡಿಸ್ತೀರಾ? ಭಾಗಮಂಗಲ ತಾಲೂಕಿನ ಜೋಡಿ ಚಿಕ್ಕನಳ್ಳಿ ಶಾಲಾ ನಾವು ಹೊಟ್ಟೆ ಮೇಲೆ ಅಲ್ಲ ಸರ್. ನೀವು ಮಕ್ಕಳ ಕೈಲಿ ಹೆಂಗ್ ಮಾಡಿಸ್ತಾ ಇದ್ದೀರಾ? ನೀವ್ ಹೆಂಗ್ ಮಾಡ್ತಾ ಇದ್ದೀರಾ? ನೀವ್ ಹೆಂಗಿದ್ದೀರಾ? ನೋಡಿ ಬನ್ರಿ ಇಲ್ಲಿ. ನಾವು ಮಾಡಿದೀವಿ ಸರ್. ಅಲ್ಲ ನಾವು ಮಾಡಿದೀವಿ ಸರ್. ಎಲ್ಲಿ ಮಾಡಿದೀರಾ ನೀವು? ತೋರಿಸಿ ನೋಡಮ್ಮ. ಅಗ್ದಿರೋದೆಲ್ಲ ನೀವ್ ಯಾಕ್ರಿ ಮಾಡ್ತೀರಾ ಕೆಲಸನ? ಸಹಾಯ ಮಾಡ್ತೀವಿ. ಸರ್ ಅವರು ಮಾಡ್ಸಂಗಿಲ್ಲ ಏನಿಲ್ಲ ಮೇಡಮ್. ಬೇಡ ನೀವ್ ಮಾಡಿದ ತಪ್ಪೇ ಸರ್. ಮಕ್ಳ ಕೈ ಕೆಲಸ ಮಾಡ್ಸಿದ ತಪ್ಪು. ಯಾಕೆ ಗೊತ್ತಿಲ್ವಾ ನಿಮ್ಗೆ? ಹೆಂಗ್ ಮಾಡ್ಸಲ್ಲ, ಹೆಂಗ್ ಮಾಡಿಸ್ತಾನೆ ಇದ್ದೀರಲ್ಲ. ಸರ್ಕಾರದಿಂದ 7 ಬಡ್ಡಿ ಕಾಸು ಬರುತ್ತೆ ಇದಕ್ಕೆ. ಸರ್ ಇಲ್ಲ ಬಿಡಿ ಸರ್, ಇದು ಮಾಡ್ಸಲ್ಲ. ಆ ಮಕ್ಳ ಕೈಯಲ್ಲಿ ಹೆಣ್ಮಕ್ಳ ಕೈಯಲ್ಲಿ ಸಿಮೆಂಟ್ ಕಲಿಸ್ತಾ ಇದೀರಲ್ರಿ, ಸಿಮೆಂಟ್ ಎತ್ತಿಸ್ತಾ ಇದ್ದೀರಾ ಹೆಣ್ಮಕ್ಳ ಕೈಯಲ್ಲಿ. ಇನ್ನು ನಮ್ಮ ಮಂಡ್ಯದ ಪ್ರತಿನಿಧಿ ಆನಂದ್ ಈಗ ನಮ್ಮ ಜೊತೆಯಲ್ಲಿ ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಆನಂದ್, ಯಾವ ಸರ್ಕಾರಿ ಶಾಲೆ ಇದು? ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸಿದ ಆ ಶಿಕ್ಷಕರು ಯಾರು? ಯಾವಾಗ ನಡೆದಿರುವಂತ ಘಟನೆ ಇದು? ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ನಲುಕುಂದಿ ಅನ್ನೋ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಆ ಶಾಲೆ ಅಭಿವೃದ್ಧಿಗೆ 2 ಲಕ್ಷ ರೂಪಾಯಿ ಗ್ರಾಂಟ್ ಬಿಡುಗಡೆ ಆಗಿತ್ತು. ಆ ಕೆಲಸವನ್ನ STMC ಅಧ್ಯಕ್ಷ ಕಿರಣ್ ಎಂಬುವರೇ ಮಾಡ್ತಾ ಇರ್ತಾರೆ. ಆ ಕಿರಣ್ ಏನ್ ಕೆಲಸ ವಹಿಸ್ಕೊಂಡಿರ್ತಾರೆ, ಅವರು ಕೂಲಿ ಆಳುಗಳನ್ನ ಅವ್ರ ಮೂಲಕ ಮಾಡಿಸ್ಬೇಕಾಗಿತ್ತು, ಅಥವಾ ಇಲ್ಲ ಅವರೇ ಮುಂದೆ ನಿಂತ್ಕ ಮಾಡಿಸಿದ್ರು ಏನೋ ತಪ್ಪಾಗ್ಲಿಕ್ತಿರ್ಲಿಲ್ಲ. ಆದ್ರೆ ಶಾಲಾ ಮಕ್ಕಳು ಕೈಲಿ ಈ ಗಾರೆ ಕೆಲಸವನ್ನ ಮಾಡಿಸಿರುವಂತದ್ದು ನಿಜವೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ನಲ್ಕುಂದಿ ಗ್ರಾಮದ ಕೆಲಸ ಏನು ಶಾಲೆಯಲ್ಲಿ ಕೆಲಸ ನಡೀತಾ ಇರ್ತದೆ. ಮಕ್ಕಳೇ ಗಾರೆಯನ್ನ ತುಂಬ್ತಾ ಇರ್ತಾರೆ, ಜೊತೆಗೆ ಬಾಂಡಲೆಯಲ್ಲಿ ಮರಳನ್ನ ತಗೊಂಡು ಹಾಕುವಂತದ್ದು, ಕಲ್ಲು ಹಾಕುವಂತ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಈ ಒಂದು ದೃಶ್ಯವನ್ನ ಅಂದ್ರೆ ಶಾಲೆಯ ಮುಂಭಾಗ ಕಾರ್ನಲ್ಲಿ ಹೋಗ್ತಾ ಇದ್ದಂತ ಒಂದು ಕುಟುಂಬ ಅದನ್ನ ನೋಡಿ ಆ ಮೊಬೈಲ್ ನಲ್ಲಿ ವಿಡಿಯೋನ ಚಿತ್ರೀಕರಣ ಮಾಡ್ತಾರೆ. ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರಿಗೆ ತರಾಟೆಯನ್ನು ತೆಗೆದುಕೊಳ್ಳುವಂತದ್ದು. ಆದ್ರೆ ಶಾಲೆಯ ಶಿಕ್ಷಕರು ಅಲ್ಲಿ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ನಾನು ಕೂಡ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ. ನೀವ್ಯಾಕೆ ಕೆಲಸ ಮಾಡ್ತಾ ಇದೀರಿ ಅಂದ್ರೆ ಅದಕ್ಕೆ ಉತ್ತರ ಕೊಡೋದಿಲ್ಲ. ಅಂದ್ರೆ ಸರ್ಕಾರದಿಂದ ಬಂದಿರುವಂತ ಗ್ರಾಂಟ್ ಅನ್ನ ಯಾವ ರೀತಿ ಮಾಡ್ಬೇಕು ಆ ರೀತಿ ಮಾಡಿದ್ರ ಏನು ಆಗ್ತಿರ್ಲಿಲ್ಲ. ಆದ್ರೆ ಶಾಲೆಯ ಮಕ್ಕಳ ಕೈಲಿ ನಿಜ ಕೂಡ ಕೆಲಸ ಮಾಡಿರುವಂತದ್ದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸದ್ಯ ಏನು ಶಾಲೆ ಒಂದ್ ಕಡೆ ಆ ವಿಡಿಯೋ ಮಾಡಿದಂತವ್ರು ಶಿಕ್ಷಕರಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋನ ಪೋಸ್ಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಸರ್ಕಾರ ಜೊತೆಗೆ ಅಧಿಕಾರಿಗಳು ಯಾವ ರೀತಿ ಈ ವಿಚಾರವಾಗಿ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಎಷ್ಟು ಚೆನ್ನಾಗಿ
ಓಕೆ. ಅಗ್ದಿರೋದೆಲ್ಲ ನಾವೇ ಇದೆಲ್ಲ ಅಗ್ದಿರೋದು ಏಯ್ ನೀವ್ ಯಾಕ್ರಿ ಮಾಡ್ತೀರಾ ಕೆಲ್ಸನ? ಅವರೇ ಸರ್ ಸಹಾಯ ಮಾಡ್ತೀವಿ ಗ್ರಾಮದವರೇ ಸರ್ ಅವರು. ಶಾಲೆ ಮಕ್ಕಳಿಂದ ಗಾರೆ ಕೆಲಸ ಮಾಡಿರೋದು. ಶಿಕ್ಷಕರ ಮಕ್ಕಳು ಆ ಶಾಲೆಗೆ ಬಂದಿದ್ರಾ? ಶಿಕ್ಷಕರ ಮಕ್ಕಳ ಕೈಯಲ್ಲಿ ಆ ಗಾರೆ ಕೆಲಸ ಮಾಡಿಸಿದ್ರೆ ಸುಮ್ನೆ ಇರ್ತಿದ್ರಾ? ಈ ಕುರಿತು ನಮ್ಮ ಜೊತೆ ಮಾತಾಡೋದಕ್ಕೆ ನಾಗಮಂಗಲದ ಬಿಒ ಲೋಕೇಶ್, ಸರ್ಕಾರಿ ಶಾಲೆ ಈಗ ಹೆಸರು ಹೇಳಿದ್ರೆ ಸಾಕು ಜನ ಮೂಗು ಮುರಿಯುವಂತ ಪರಿಸ್ಥಿತಿ ಇದೆ. ಇಂಥ ಸಮಯದಲ್ಲಿ ಪಾಠ ಕಲಿಸುವ ಶಾಲೆಯಲ್ಲಿ ಮಕ್ಕಳ ಕೈಯಲ್ಲಿ ನೀವು ಗಾರೆ ಕೆಲಸ ಮಾಡಿಸಿದ್ದೀರಿ ಅಂತ ಹೇಳಿದ್ರೆ ಎಂಥ ದುರ್ದೈವ ಇದು. ಪಾಠ ಕಲಿಸುವ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳ ಕೈಯಲ್ಲಿ ಮಕ್ಕಳಿಗೆ ಪಾಠ ಮಾಡೋದು ಬಿಟ್ಟು ಗಾರೆ ಕೆಲಸ ಮಾಡಿಸಿದ್ದಾರೆ. ಶಾಲಾ ಅಭಿವೃದ್ಧಿ ಕೆಲಸದಲ್ಲಿ ಮಕ್ಕಳನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಮಂಡ್ಯದ ನಲಗುಂದಿ ಗ್ರಾಮದಲ್ಲಿರುವ ಶಾಲೆ ಇದು. ಮಕ್ಕಳ ಕೆಲಸದ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಮಕ್ಕಳ ಕೈಯಲ್ಲಿ ಹೇಗೆ ಕೆಲಸ ಮಾಡಿಸಿದ್ರಿ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಶಾಲೆ ಶಿಕ್ಷಕ ಹೇಳ್ತಾ ಇದ್ದಾರೆ. ನೀವು ಕೆಲಸ ಮಾಡಿ, ಆದ್ರೆ ಮಕ್ಕಳ ಕೈಯಲ್ಲಿ, ಪುಟ್ಟ ಪುಟ್ಟ ಬಾಲಕರ ಕೈಯಲ್ಲಿ ಗಾರೆ ಕೆಲಸ ಮಾಡಿಸಿದ್ದೀರಿ. ಆ ಶಾಲೆ ಸರ್ಕಾರಿ ಶಾಲೆ ಮಕ್ಕಳು, ಆ ಶಾಲೆ ಮಕ್ಕಳಲ್ಲಿ ನೀವು ಹೇಗೆ ಗಾರೆ ಕೆಲಸ ಮಾಡಿಸಿದ್ರಿ ಅನ್ನೋದು ಈಗ ಪೋಷಕರ ಪ್ರಶ್ನೆ. ಎಷ್ಟ್ ಚೆನ್ನಾಗ್ ಮಾಡ್ತಾನೆ. ಇಳ್ಸೆ ಗಾಡಿ ಇಳ್ಸೆ. ಈಗ ಎಷ್ಟ್ ಚೆನ್ನಾಗ್ ಕಸ ಗುಡ್ತೀರಾ? ಯಾವಾಗಿಂದ ಕಲ್ತಿದ್ರಾ ನೀವು? ಇನ್ನು ಸ್ವಲ್ಪ ಹಿಂದೆ ಹೋಗು, ಸ್ವಲ್ಪ ಹಿಂದೆ ಹೋಗು ಸರ್. ಬೇಡ. ಇನ್ನು ಸ್ವಲ್ಪ ಹಿಂದೆ ಹೋಗು, ಸ್ವಲ್ಪ ಹಿಂದೆ ಹೋಗು ಸರ್. ಬೇಡ. ಎಷ್ಟ್ ಚೆನ್ನಾಗ್ ಮಕ್ಳ ಕೈಯಲ್ಲಿ ಹೆಂಗ್ರಿ ಕೆಲಸ ಮಾಡ್ಸೋದ? ಓದಿಸ್ಬೇಕನ್ನ ಮಕ್ಳ ಕೈಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಅಲ್ಲಿ ನೋಡಿ ಹೆಣ್ಮಕ್ಳ ಕೈಯಲ್ಲಿ ಸಿಮೆಂಟ್ ಕಳಿಸ್ತಾ ಇದ್ದೀರಾ. ಬೇಡ, ಇದು ಫೇಸ್ಬುಕ್ ಲೈವ್ ಅಲ್ಲಿ ಬಿಟ್ಟು ಯಾಕೆ ಮಕ್ಕಳ ಕೈಲಿ ಮಾಡಿಸ್ತಾ ಇದೀರಾ? ಈಗ ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸ್ಬಾರ್ದು, ಟಾಯ್ಲೆಟ್ ಕ್ಲೀನ್ ಮಾಡಿಸ್ಬಾರ್ದು ಮಾಡಿಸ್ತಾ ಸರ್. ಮಾಡಿಸ್ತಲ್ಲ, ಇವಾಗ ಮಾಡ್ತಾ ಇದ್ದಾರೆ ತಾನೆ? ಮಾಡ್ತಾ ಇದಾರಲ್ವಾ? ಹೆಂಗ್ ಮಾಡಿಸ್ತೀರಿ ನೀವು ಕೆಲಸ ಮಕ್ಳ ಕೈಯಲ್ಲಿ? ಎಲ್ಲ ಆಗಿದೆ. ನಾವು ಕೆಲಸ ಮಾಡ್ತೀವಿ ಮೇಡಮ್. ನೀವು ಕೆಲಸ ಮಾಡ್ರಿ, ನೀವ್ ಮಾಡ್ಕೊಡ್ರಿ. ಮಕ್ಳ ಕೈಲಿ ಯಾಕ್ರಿ ಮಾಡಿಸ್ತೀರಾ? ನಾಗಮಂಗಲ ತಾಲೂಕಿನ ಜೋಡಿ ಚಿಕ್ಕನಹಳ್ಳಿ ಹೊಟ್ಟೆ ಮೇಲೆ ನೀವು ಮಕ್ಕಳ ಕೈಲಿ ಹೆಂಗ್ ಮಾಡಿಸ್ತಾ ಇದ್ದೀರಾ? ನೀವ್ ಹೆಂಗ್ ಮಾಡ್ತಾ ಇದ್ದೀರಾ? ನೀವ್ ಹೆಂಗಿದ್ದೀರಾ? ಬನ್ರಿ ಇಲ್ಲಿ. ನಾವು ಮಾಡಿದೀವಿ ಸರ್. ನಾವು ಮಾಡಿದೀವಿ ಸರ್. ಎಲ್ಲಿ ಮಾಡಿದೀರಾ ನೀವು? ತೋರಿಸಿ ನೋಡಮ್ಮ. ಅಗ್ದಿರೋದೆಲ್ಲ ಏಯ್ ನೀವ್ ಯಾಕ್ರಿ ಮಾಡ್ತೀರಾ ಕೆಲ್ಸನ? ಸರ್ ಸಹಾಯ ಮಾಡ್ತೀವಿ ಗ್ರಾಮದವರೇ ಸರ್ ಅವರು. ಯಾರು ಮಾಡ್ಸಂಗಿಲ್ಲ ಏನೇನೋ ಮೇಡಮ್. ಬೇಡ ನೀವ್ ಮಾಡಿದ ತಪ್ಪೇ ಸರ್. ಮಕ್ಳ ಕೈಲಿ ಕೆಲಸ ಮಾಡ್ಸಿದ್ ತಪ್ಪು. ಯಾಕೆ ಗೊತ್ತಿಲ್ವಾ ನಿಮ್ಗೆ? ಹೇಗ್ ಮಾಡ್ಸಲ್ಲ, ಹೆಂಗ್ ಮಾಡಿಸ್ತಾನೆ ಇದ್ದೀರಲ್ಲ. ಸರ್ಕಾರದಿಂದ 7 ಬಡ್ಡಿ ಕಾಸು ಬರುತ್ತೆ ಇದಕ್ಕೆ. ಸರ್ ಇಲ್ಲ ಬಿಡಿ ಸರ್, ಇದು ಮಾಡ್ಸಲ್ಲ. ಆ ಮಕ್ಳ ಕೈಲಿ ಹೆಣ್ಮಕ್ಳ ಕೈಯಲ್ಲಿ ಸಿಮೆಂಟ್ ಕಲಿಸ್ತಾ ಇದೀರಲ್ರಿ, ಸಿಮೆಂಟ್ ಎತ್ತಿಸ್ತಾ ಇದ್ದೀರಾ ಹೆಣ್ಮಕ್ಳ ಕೈಯಲ್ಲಿ. ಇನ್ನು ನಮ್ಮ ಮಂಡ್ಯದ ಪ್ರತಿನಿಧಿ ಆನಂದ್ ಈಗ ನಮ್ಮ ಜೊತೆಯಲ್ಲಿ ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಆನಂದ್, ಯಾವ ಸರ್ಕಾರಿ ಶಾಲೆ ಇದು? ಮಕ್ಕಳ ಕೈಯಲ್ಲಿ ಕೆಲಸ ಮಾಡಿಸಿದ ಆ ಶಿಕ್ಷಕರು ಯಾರು? ಯಾವಾಗ ನಡೆದಿರುವಂತ ಘಟನೆ ಇದು? ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ನಲುಕುಂದಿ ಅನ್ನೋ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಆ ಶಾಲೆ ಅಭಿವೃದ್ಧಿಗೆ 2 ಲಕ್ಷ ರೂಪಾಯಿ ಗ್ರಾಂಟ್ ಬಿಡುಗಡೆಯಾಗಿತ್ತು. ಆ ಕೆಲಸವನ್ನ STMC ಅಧ್ಯಕ್ಷ ಕಿರಣ್ ಎಂಬುವರೇ ಮಾಡ್ತಾ ಇರ್ತಾರೆ. ಆ ಕಿರಣ್ ಏನ್ ಕೆಲಸ ವಹಿಸ್ಕೊಂಡಿರ್ತಾರೆ, ಅವರು ಕೂಲಿ ಆಳುಗಳನ್ನ ಅವ್ರ ಮೂಲಕ ಮಾಡಿಸ್ಬೇಕಾಗಿತ್ತು, ಅಥವಾ ಇಲ್ಲ ಅವರೇ ಮುಂದೆ ನಿಂತ್ಕ ಮಾಡಿಸಿದ್ರು ಏನೋ ತಪ್ಪಾಗ್ಲಿಕ್ತಿರ್ಲಿಲ್ಲ. ಆದ್ರೆ ಶಾಲಾ ಮಕ್ಕಳ ಕೈಲಿ ಈ ಗಾರೆ ಕೆಲಸವನ್ನ ಮಾಡಿಸಿರುವಂತದ್ದು ನಿಜವೂ ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು. ನಲ್ಕುಂದಿ ಗ್ರಾಮದ ಕೆಲಸ ಏನು ಶಾಲೆಯಲ್ಲಿ ಕೆಲಸ ನಡೀತಾ ಇರ್ತದೆ, ಮಕ್ಕಳೇ ಗಾರೆಯನ್ನ ತುಂಬ್ತಾ ಇರ್ತಾರೆ, ಜೊತೆಗೆ ಬಾಂಡಲೆಯಲ್ಲಿ ಮರಳನ್ನ ತಗೊಂಡು ಹಾಕುವಂತದ್ದು, ಕಲ್ಲು ಹಾಕುವಂತ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಈ ಒಂದು ದೃಶ್ಯವನ್ನ ಅಂದ್ರೆ ಶಾಲೆಯ ಮುಂಭಾಗ ಕಾರ್ನಲ್ಲಿ ಹೋಗ್ತಾ ಇದ್ದಂತ ಒಂದು ಕುಟುಂಬ ಅದನ್ನ ನೋಡಿ ಆ ಮೊಬೈಲ್ ನಲ್ಲಿ
ವಿಡಿಯೋನ ಚಿತ್ರೀಕರಣ ಮಾಡ್ತಾರೆ. ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರಿಗೆ ತರಾಟೆಯನ್ನು ತೆಗೆದುಕೊಳ್ಳುವಂತದ್ದು. ಆದ್ರೆ ಶಾಲೆಯ ಶಿಕ್ಷಕರು ಅಲ್ಲಿ ಸಮರ್ಥಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ನಾನು ಕೂಡ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ. ನೀವ್ಯಾಕೆ ಕೆಲಸ ಮಾಡ್ತಾ ಇದೀರಿ ಅಂದ್ರೆ ಅದಕ್ಕೆ ಉತ್ತರ ಕೊಡೋದಿಲ್ಲ. ಅಂದ್ರೆ ಸರ್ಕಾರದಿಂದ ಬಂದಿರುವಂತ ಗ್ರಾಂಟ್ ಅನ್ನ ಯಾವ ರೀತಿ ಮಾಡ್ಬೇಕು ಆ ರೀತಿ ಮಾಡಿದ್ರ ಏನು ಆಗ್ತಿರ್ಲಿಲ್ಲ. ಆದ್ರೆ ಶಾಲೆಯ ಮಕ್ಕಳ ಕೈಲಿ ನಿಜ ಕೂಡ ಕೆಲಸ ಮಾಡಿರುವಂತದ್ದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸದ್ಯ ಏನು ಶಾಲೆ ಒಂದ್ ಕಡೆ ಆ ವಿಡಿಯೋ ಮಾಡಿದಂತವ್ರು ಶಿಕ್ಷಕರಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋನ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಜೊತೆಗೆ ಸರ್ಕಾರ ಜೊತೆಗೆ ಅಧಿಕಾರಿಗಳು ಯಾವ ರೀತಿ ಈ ವಿಚಾರವಾಗಿ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಎಷ್ಟ್ ಚೆನ್ನಾಗ್ ಓಕೆ, ಅಗ್ದಿರೋದೆಲ್ಲ ನಾವೇ ಇದೆಲ್ಲ ಅಗ್ದಿರೋದು ನೀವ್ ಯಾಕೆ ಮಾಡ್ತೀರಾ ಕೆಲ್ಸನ? ಸರ್ ಸಹಾಯ ಮಾಡ್ತೀವಿ ಗ್ರಾಮದವ್ರೆ ಸರ್ ಅವರು. ಶಾಲೆ ಮಕ್ಕಳಿಂದ ಗಾರೆ ಕೆಲಸ ಮಾಡಿರೋದು. ಶಿಕ್ಷಕರ ಮಕ್ಕಳು ಆ ಶಾಲೆಗೆ ಬಂದಿದ್ರಾ? ಶಿಕ್ಷಕರ ಮಕ್ಕಳ ಕೈಯಲ್ಲಿ ಆ ಗಾರೆ ಕೆಲಸ ಮಾಡಿಸಿದ್ರೆ ಸುಮ್ನೆ ಇರ್ತಿದ್ರಾ? ಈ ಕುರಿತು ನಮ್ಮ ಜೊತೆ ಮಾತಾಡೋದಕ್ಕೆ ನಾಗಮಂಗಲದ BO ಲೋಕೇಶ್